ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕನ್ನಡ ಹಾಗೂ ಬಹುಭಾಷೆಗಳಲ್ಲಿ ನಟಿಸಿ ಜನರಿಂದ ಗುರುತಿಸಿಕೊಂಡಿರೋ ನಟ ಕಿಶೋರ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹಲವು ಸಮಯದಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ದನಿ ಏರಿಸ್ತಾ ಆಗಾಗ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಏನಾದರೂ ಸಂದೇಶಗಳನ್ನು ಪೋಸ್ಟ್ ಮಾಡುತ್ತಾ ಚರ್ಚೆ ಹುಟ್ಟು ಹಾಕ್ತಾ ಇರ್ತಾರೆ. ಈ ಬಾರಿ ಪ್ರಧಾನಿ ಮೋದಿ ಬಗ್ಗೆ ಬಹಳ ಕಟುವಾಗಿ ಮಾತನಾಡಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಪ್ರಸ್ತುತ ನಡೀತಾ ಇರೋ ಯುದ್ಧದ ಪರಿಸ್ಥಿತಿಗೆ ಪ್ರಧಾನಿ ಮೋದಿಯೂ ಕಾರಣ ಅನ್ನೋ ರೀತಿ ಅವರು ಬರೆದುಕೊಂಡಿದ್ದಾರೆ. ಕಿಶೋರ್ ಹೇಳಿಕೆ ಪರ ವಿರೋಧ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕೆಲವರು ಕಿಶೋರ್ ಹೇಳಿದ್ದು ಸರಿ ಅಂತಿದ್ರೆ, ಇನ್ನು ಕೆಲವರು ಪದ ಬಳಕೆಗೆ ಆಕ್ಷೇಪವನ್ನ ಹೊರ ಹಾಕ್ತಾ ಇದ್ದಾರೆ. ಹಾಗೆ ಒಂದಷ್ಟು ಮರು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಕಿಶೋರ್ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಒಟ್ಟಿಗೆ ಒಂದು ರಾಷ್ಟ್ರದಂತೆ ನಮ್ಮನ್ನು ದ್ವೇಷದ ವಿಷಕಾರಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರೆಂದು ಇನ್ನೆಂದೂ ಒಂದಾಗಲು ಸಾಧ್ಯವೇ ಇಲ್ಲದಂತೆ ಒಡೆದ ನಂತರ ನಿಮಗೆ ನಾಚಿಕೆ ಎಂಬುದೇನಾದ್ರೂ ಇದೆಯೇ? ಇಲ್ಲ. ನಾವು ಭಾರತದ ಜನ ತಯಾರಿಲ್ಲ. ನಿಮ್ಮ ರಾಜಿ ಶರಣಾಗತಿಯಿಂದಾಗಿ ನಾವು ಇನ್ನೂ ಎಷ್ಟು ಸವಾಲುಗಳನ್ನು ಎದುರಿಸಬೇಕು. ನಿಮ್ಮ ತಪ್ಪುಗಳು ರಹಸ್ಯಗಳನ್ನು ಮುಚ್ಚಿಡಲು ನಾವಿನ್ನೆಷ್ಟು ಬೆಲೆ ತೆರಬೇಕು. ಸಾಮೂಹಿಕ ಕೊಲೆಗಾರರು ಮತ್ತು ಶಿಶುಕಾಮಿಗಳನ್ನು ಅಪ್ಪಿಕೊಂಡು ನಾವು ಯುದ್ಧ ಅಪರಾಧಿಗಳ ಜೊತೆ ನಿಲ್ಲುತ್ತೇವೆ ಎಂದು ಘೋಷಿಸುವ ಮೊದಲು ನೀವು ನಮ್ಮನ್ನು ಕೇಳಿದ್ದೀರಾ? ರಫೇಲ್ನಿಂದ ಎಪ್ಸ್ಟೀನ್ವರೆಗೆ, ನೋಟು ರದ್ದತಿಯಿಂದ ಕೊರೋನಾ ಲಾಕ್ಡೌನ್ವರೆಗೆ, ಕೃಷಿ ಕಾನೂನುಗಳಿಂದ ಅಗ್ನಿವೀರ್ವರೆಗೆ, ಮಣಿಪುರದಿಂದ ಕಾಶ್ಮೀರ ಲಡಾಖ್ನವರೆಗೆ ನಿಮ್ಮ ಯಾವುದೇ ಉನ್ಮಾದಭರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಮ್ಮನ್ನೋ ಅಥವಾ ವಿರೋಧ ಪಕ್ಷದ ನಮ್ಮ ಪ್ರತಿನಿಧಿಗಳನ್ನೋ ಅಥವಾ ನಮ್ಮ ತೆರಿಗೆಯಿಂದ ನಾವು ಸಂಬಳ ಕೊಟ್ಟಿರುವ ನಿಮ್ಮ ಸ್ವಂತ ಅಧಿಕಾರಿಗಳನ್ನೋ ಕೇಳಿದ್ದೀರಾ? ನಿಮ್ಮ ರಾಜಿ, ಸರೆಂಡರ್ ಮತ್ತು ಮೂರ್ಖತನದ ಪರಿಣಾಮವಾಗಿ ಬಂದ ಸವಾಲುಗಳನ್ನು ಎದುರಿಸಲು ಈಗ ನಮ್ಮನ್ನು ಕೇಳಲು ನಿಮಗೆ ಯಾವ ಹಕ್ಕಿದೆ? ಇನ್ನು ಸಾಕು. ಕೊರೋನಾ ಸಮಯದಲ್ಲಿ ಮಾಡಿದ ರೀತಿ ಕುರಿಗಳ ಹಿಂಡಿನಂತೆ ಸಾಯಲು ನಾವು ಸಿದ್ಧರಿಲ್ಲ. ಸತ್ತ 50 ಲಕ್ಷ ಜನರನ್ನು ನಿಮ್ಮ ಕಡತಗಳಲ್ಲಿ ಸತ್ತವರೆಂದು ಪರಿಗಣಿಸಲು ಯೋಗ್ಯರಲ್ಲದಂತೆ ಮಾಡಿದಿರಲ್ಲ. ದೇಶದ ಅತ್ಯುನ್ನತ ಸ್ಥಾನವನ್ನ ನಗೆಪಾಟಲಾಗಿಸಿದ ಸರ್ವಾಧಿಕಾರದ ಮತ್ತಿನ ನಿಮ್ಮ ನಾನ್ ಬಯಾಲಜಿಕಲ್ ಹುಚ್ಚುತನಕ್ಕೆ ಪದವಿ ಬಿಟ್ಟು ಹೊರಡುವ ಸಮಯ ಬಂದಿದೆ ಅಂತ ಕಿಶೋರ್ ಬರೆದುಕೊಂಡಿದ್ದಾರೆ. ಇಷ್ಟು ಖಾರವಾಗಿ ಬರೆದುಕೊಂಡಿರೋದ್ರಿಂದ ಸಹಜವಾಗಿ ಪ್ರತಿಕ್ರಿಯೆಗಳು ಬಂದೇ ಬರುತ್ತೆ. ಅದೇ ರೀತಿ ಸಾಕಷ್ಟು ಪ್ರಶ್ನೆಗಳು ಕೂಡ ಕಿಶೋರ್ಗೆ ಎದುರಾಗಿವೆ. ಪ್ರಶ್ನೆ ಕೇಳುವ ಹಕ್ಕು ಭಾರತೀಯರಿಗೆ ಇದೆ. ಅದೇ ರೀತಿ ನೀವು ಹಲವು ಸಂದರ್ಭಗಳಲ್ಲಿ ದನಿ ಏರಿಸಿದ್ದೀರಿ ಸರಿ. ಆದರೆ ಪ್ರತಿ ಸಲವೂ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧವೇ ನಿಮ್ಮ ಅಭಿಪ್ರಾಯಗಳು ಇರೋದು ಯಾಕೆ? ಭಾರತ ಸರ್ಕಾರ ಶರಣಾಗತಿಯಾಗಿದೆ ಅನ್ನೋದನ್ನ ನೀವು ಹಾಗೂ ನಿಮ್ಮಂತೆಯೇ ಒಂದೇ ರೀತಿ ಹೇಳಿಕೆಗಳನ್ನು ನೀಡೋ ಎಲ್ಲರೂ ಪದೇ ಪದೇ ಹೇಳ್ತಾ ಇದ್ದೀರಾ. ಆದರೆ ಶರಣಾಗತಿ ಆಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನಾದರೂ ಸಾಕ್ಷಿ ಇದೆಯೇ? ಉದಾಹರಣೆಗೆ, ನಿಮ್ಮನ್ನೇ ಯಾರಾದರೂ ಒಬ್ಬ ಕಳ್ಳ ಅಂತ ಹೇಳಿ 1000 ಜನರು ನಿಮ್ಮನ್ನ ಏಕಕಾಲಕ್ಕೆ ಕಳ್ಳ ಕಳ್ಳ ಅಂತಲೇ ಹೇಳಿಬಿಟ್ರೆ ಜನರ ಬಾಯಲ್ಲಿ ಅದು ಜನಜನಿತವಾಗಿ ಬಿಡುತ್ತೆ. ನೀವು ಕಳ್ಳ ಅಂತ ಪ್ರೂವ್ ಮಾಡದೆಯೇ ನಿಮ್ಮನ್ನ ಕಳ್ಳ ಕಳ್ಳ ಅನ್ನೋದು ಹೇಗೆ ತಪ್ಪೋ, ಇದು ಅದೇ ರೀತಿ ಆಧಾರವಿಲ್ಲದ ಆರೋಪ ತಪ್ಪಲ್ಲವೇ? ಯುದ್ಧ ಅಪರಾಧಿಗಳ ಜೊತೆಗೆ ನಿಂತಿದ್ದೀರಿ ಅನ್ನೋದನ್ನ ಹೇಳಿದ್ದೀರಿ. ನಿಮ್ಮ ಮಾತಿನ ಅರ್ಥದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಅಪರಾಧಿ ಅನ್ನೋ ಅರ್ಥದಲ್ಲಿದೆ. ಇಸ್ರೇಲ್ ಯಾಕೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ ಕಾರಣ ಗೊತ್ತಿದೆಯಾ? ಅಥವಾ ಕಾರಣವನ್ನ ತಿಳಿದುಕೊಂಡೇ ಇಲ್ವಾ? ಅಥವಾ ಅದ್ಯಾವುದನ್ನೂ ಹೇಳಬಾರದು, ಇಂತಿಷ್ಟೇ ವಿಚಾರಗಳನ್ನ ಮಾತ್ರ ಪೋಸ್ಟ್ ಮಾಡಬೇಕು ಅಂತ ನಿಮಗೆ ಯಾರಾದರೂ ಸಲಹೆ ಕೊಟ್ಟಿದ್ದಾರಾ? ಪ್ರಧಾನಿ ಮೂರ್ಖತನದಿಂದ ನಮಗೆ ಸವಾಲು ಅನ್ನೋದನ್ನ ಹೇಳಿದ್ದೀರಿ. ಜಗತ್ತಿನ ಎಷ್ಟೋ ದೇಶಗಳಿಗೆ ಹಾರ್ಮೋಜ್ ಜಲಸಂಧಿಯಿಂದ ಇಂಧನವನ್ನ ದಾಟಿಸೋದಕ್ಕೆ ಕಷ್ಟ ಆಗ್ತಾ ಇದ್ರೂ ಭಾರತಕ್ಕೆ ಪ್ರತಿನಿತ್ಯ ಇಂಧನ ಬರ್ತಾ ಇದೆ. ಪಕ್ಕದ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟ್ 305 ರು ಇದ್ರೂ ಭಾರತದಲ್ಲಿ ಅಂಥ ದೊಡ್ಡ ವ್ಯತ್ಯಾಸಗಳು ಆಗಿಲ್ಲ. ದಿಗ್ಗಜ ರಾಷ್ಟ್ರಗಳಿಗಿಂತಲೂ ಹೆಚ್ಚಾಗಿ ಭಾರತ ಜಾಗರೂಕವಾಗಿರೋದಕ್ಕೆ ಸಾಕ್ಷಿ ಇದೆ. ಇದನ್ನ ನೀವು ಮೂರ್ಖತನ ಅಂತ ಹೇಗೆ ಕರೆಯುತ್ತೀರಿ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಬಂದಿವೆ. ಇದರ ಜೊತೆಗೆ ಒಂದಷ್ಟು ಅಸಭ್ಯ ಕಮೆಂಟ್ಗಳ ಮೂಲಕವೂ ಜನರು ನಟ ಕಿಶೋರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು ಕಿಶೋರ್ ಬರೆದುಕೊಂಡಿರೋದೆಲ್ಲವೂ ಸರಿಯಿದೆ, ಇದೇ ನಡೀತಾ ಇರೋದು 100ಕ್ಕೆ 100 ಸರಿಯಿದೆ ಅಂತಲೂ ಹೇಳ್ತಾ ಇದ್ದಾರೆ. ಈಗ ಇರೋ ಪ್ರಶ್ನೆ, ಕಿಶೋರ್ ಬರಹಕ್ಕೆ ಹೆದರಿ ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.